ನಮಸ್ಕಾರ. ದಿನಕ್ಕೊಂದು ಒಳ್ಳೆಯ ವಿಚಾರವನ್ನು ಹೇಳುವಂಥ ಒಂದೊಳ್ಳೆ ಮಾತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಬದುಕೋದಕ್ಕೆ ಬರೀ ಶರೀರದ ಸ್ವಾಸ್ಥ್ಯ ಅಥವಾ ಮನಸ್ಸಿನ ಸ್ವಾಸ್ಥ್ಯ ಮಾತ್ರ ಅಲ್ಲ, ಬದುಕೋದಕ್ಕೆ ಆತ್ಮಸ್ಥೈರ್ಯ ಕೂಡ ಇರಬೇಕು. ಇದಕ್ಕೆ ಒಂದು ಪುಟ್ಟ ಕಥೆಯನ್ನು ನಿಮಗೆ ಹೇಳ್ತೀನಿ. ಒಬ್ಬ ರಾಜ ಇದ್ದ. ಅವನಿಗೆ ಸಾವಿರಾರು ಕಾಲಾಳುಗಳು, ಕುದುರೆ, ಆನೆ, ಒಂಟೆ, ಸೈನಿಕರು ಎಲ್ಲರೂ ಇದ್ದರು. ಅವನ ಹತ್ರ ಬಲರಾಮ ಅನ್ನುವಂಥ ಒಂದು ಆನೆ ಇತ್ತು. ಪ್ರತಿ ಬಾರಿ ಯುದ್ಧಕ್ಕೆ ಹೋಗ್ಬೇಕಾದ್ರೂ ಆ ಆನೆನ ಅವನು ಕರ್ಕೊಂಡು ಹೋಗ್ತಿದ್ದ. ಮತ್ತು ಆ ಆನೆ ಯಾವ ಯುದ್ಧದಲ್ಲಿ ಪಾಲ್ಗೊಳ್ತಿತ್ತೋ ಆ ಯುದ್ಧದಲ್ಲಿ ರಾಜನಿಗೆ ಸೋಲೇ ಇರ್ತಿರ್ಲಿಲ್ಲ. ಒಂದಷ್ಟು ವರ್ಷಗಳಾದ ಮೇಲೆ ಆನೆಗೆ ವಯಸ್ಸಾಗ್ತಾ ಬಂತು. ಹೀಗಾಗಿ ಆ ಆನೆಗೆ ಅವರು ಬಿಡುವನ್ನು ಕೊಟ್ಟರು. ಇನ್ನು ಯುದ್ಧದಲ್ಲಿ ಈ ಆನೆ ಪಾಲ್ಗೊಳ್ಳೋದು ಬೇಡ, ಇದಕ್ಕೆ ವಿಶ್ರಾಂತಿಯನ್ನು ಕೊಡೋಣ ಅಂತ ಅದಕ್ಕೆ ವಿಶ್ರಾಂತಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಆನೆ ಏನು ಬೇಕೋ ಅದನ್ನು ತಿನ್ಕೊಂಡು ಆರಾಮಾಗಿ ತನ್ನ ಪಾಡಿಗೆ ತಾನಿತ್ತು. ಒಮ್ಮೆ ಕೊಳಕ್ಕೆ ನೀರು ಕುಡಿಯೋದಕ್ಕೆ ಹೋದಂಥ ಆನೆ ಆ ಮಣ್ಣಿನಲ್ಲಿ ಹೂತು ಹೋಯಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಒಳಗಿಂದೊಳಗೆ ಹೂತು ಹೋಗ್ತಾ ಇತ್ತೇ ಹೊರತು ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಅನೇಕ ಸೈನಿಕರು ಬಂದರು, ಬೇರೆ ಆನೆಗಳು ಬಂದವು, ಅದನ್ನು ಎಳೆಯೋದಕ್ಕೆ ಪ್ರಯತ್ನ ಮಾಡಿದ್ರು. ಏನಾದರೂ ಕೂಡ ಆನೆಗೆ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಆಗ ರಾಜ ಬಹಳ ಮಂಕಾದ. ಏನು ಮಾಡಬಹುದು ಈಗ ಅಂತ ಯೋಚನೆ ಮಾಡಿದಾಗ ರಾಜನ ಮಂತ್ರಿ ಒಂದು ಕೆಲಸ ಮಾಡ್ದ. ಬೇಗ ಬೇಗ ಸೈನಿಕರನ್ನು ಕರೆಸಿ ಯುದ್ಧ ಕಹಳೆಯನ್ನು ಜೋರಾಗಿ ಊದಿಸಿ ಅಂತ ಹೇಳ್ದ. ಆಶ್ಚರ್ಯ, ಯುದ್ಧ ಕಹಳೆಯನ್ನು ಕೇಳಿದ ಕೂಡಲೇ ಆ ಆನೆ ಕಣ್ಣರಳಿಸ್ತು, ಕಿವಿಯನ್ನು ನಿಮರಿಸ್ತು. ತಕ್ಷಣ ಗೀಳಿಡ್ತಾ ಆ ಒಂದು ಮಣ್ಣಿನ ಹಿಡಿತದಿಂದ ಹೊರಗೆ ಬರೋದಕ್ಕೆ ಶುರುವಾಯಿತು. ಅಂತೂ ಆ ಆನೆ ಹೊರಗೆ ಬಂತು. ಆಗ ಮಂತ್ರಿ ಹೇಳ್ದ, ಬದುಕೋದಕ್ಕೆ ಬರೀ ದೇಹದ ಶಕ್ತಿ, ಮನಸ್ಸಿನ ಶಕ್ತಿ ಒಂದೇ ಅಲ್ಲ, ಆತ್ಮಸ್ಥೈರ್ಯ ಕೂಡ ಇರಬೇಕು ರಾಜ. ಈ ಆನೆಗೆ ತಾನು ಯಾರಿಗೂ ಬೇಡವಾಗಿದ್ದೇನೆ, ಈಗ ಯಾರೂ ನನ್ನನ್ನು ಕೇಳ್ತಾ ಇಲ್ಲ ಅನ್ನುವಂಥ ಒಂದು ಖಿನ್ನತೆ ಬಾಧಿಸ್ತಾ ಇತ್ತು. ಹೀಗಾಗಿ ಅದು ಬದುಕುವ ಆಸೆಯನ್ನೇ ಬಿಟ್ಟಿತ್ತು. ಯಾವಾಗ ಯುದ್ಧ ಕಹಳೆ ಕೇಳಿಸ್ತೋ ಆನೆ ತನ್ನ ಅಗತ್ಯ ಇದೆ ಅಂತ ಮತ್ತೆ ಬದುಕಿಗಾಗಿ ಹೋರಾಟ ನಡೆಸ್ತು ಅಂತ ಮಂತ್ರಿ ಹೇಳಿದ್ನಂತೆ. ನಮಗೂ ಇಂಥ ಪರಿಸ್ಥಿತಿ ಬರುತ್ತೆ ಅಲ್ವಾ? ನಮ್ಮವರು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ, ನಾವೇನೋ ಸಾಧಿಸ್ತೀವಿ ಅಂತ ಅವರು ನಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂದಾಗ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೇವೆ, ಏನಾದರೂ ಒಂದು ಸಾಧಿಸಿ ತೋರಿಸ್ಬೇಕು ಅಂತ. ನಾವು ಕೂಡ ಛಲದಿಂದ ಮುನ್ನುಗ್ತೇವೆ. ಇಂಥ ಛಲ ಜೀವನದಲ್ಲಿ ಇರಬೇಕು ಅಂದರೆ ನಮ್ಮ ಮೇಲೆ ನಮ್ಮವರು ಇಟ್ಟಿರುವಂಥ ಭರವಸೆ, ನಿರೀಕ್ಷೆಗಳೇ ನಮಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಪ್ರೇರಣೆಯನ್ನು ಕೊಡುತ್ತೆ. ಆದ್ದರಿಂದನೇ ನಿಮ್ಮ ಸ್ನೇಹ ವಲಯದಲ್ಲಿ ಯಾರಿದ್ರೂ ಕೂಡ, ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಸದಾ ನಿನ್ನಿಂದ ಇದು ಸಾಧ್ಯ, ನೀನಿದನ್ನು ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಮಾತುಗಳನ್ನು ನಾವು ಆಡಬೇಕು. ಅದರಿಂದ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲದೆ ಹೋದರೂ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಆ ಕನಸನ್ನು ನನಸಾಗೋದಕ್ಕೆ ಅವ್ರು ಖಂಡಿತ ಪ್ರಯತ್ನ ಪಡ್ತಾರೆ. ಇಂಥ ಒಳ್ಳೆಯ ಮಾತುಗಳು ನಮ್ಮಿಂದ ಬರಬೇಕು. ಆ ಮಾತುಗಳಿಂದ ಜೀವನದಲ್ಲಿ ನಮ್ಮ ಪ್ರೀತಿ ಪಾತ್ರರು ಸಾಕಷ್ಟು ಸಾಧಿಸುವಂತಾಗಬೇಕು. ಇಂಥ ಒಂದೊಳ್ಳೆ ಮಾತುಗಳನ್ನು ಕೇಳೋದಕ್ಕಾಗಿ ನೀವು ವಿಶ್ವವಾಣಿ ಸ್ಪೆಷಲ್ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೋದು. ಒಂದೊಳ್ಳೆ ಮಾತುಗಳ ಕತೆಗಳ ಒಟ್ಟಿಗೆ ನಾನು ನಿಮ್ಮ ಜೊತೆ ಆಗ್ತೇನೆ. ರೂಪಾ ಗುರುರಾಜ್. ನಮಸ್ಕಾರ.